ಸ್ವರನಮನ ಕಾರ್ಯಕ್ರಮ. ಇಲ್ಲ, ಗಾನಕ್ಕೆ ಮುಗಿಯದ ಜೀವವೇ ಇಲ್ಲ ಅಮ್ಮ. ನಮ್ಮ ಮಧ್ಯೆ ಇದ್ದಂಗ ಪ್ರಶಸ್ತಿ ಪುರಸ್ಕೃತ ಗಾನ ಕೋಗಿಲೆ ದಿವಂಗತ ಎಸ್ ಜಾನಕಿ ಅವರಿಗೆ ಅದರ ಅಂಗವಾಗಿ ನಮ್ಮ ಖ್ಯಾತ ಸಂಗೀತ ಕಲಾವಿದರಾದ ಶ್ರೀ ಶ್ರೀನಿವಾಸ್ ಕುಲಕರ್ಣಿ, ಶ್ರೀಮತಿ ರಾಹುಲ್ ರಾಠೋಡ್ ಅವರಿಂದ ಇಂದು ತಮ್ಮ ಎದುರಿಗೆ ನುಡಿ ನಮನ ಕಾರ್ಯಕ್ರಮ. ಈ ಭಾರತ ಮಹಾಸ್ವಾಮಿಗಳು ಮುಪ್ಪೇನೇಶ್ವರ ಮಠ ಗದಗ ಇವರು ವಹಿಸಿಕೊಂಡಿರುತ್ತಾರೆ. ಇನ್ನು ಕಾರ್ಯಕ್ರಮದ ಶಿಲ್ಪಾ ಕುರಂಟಿ ಅವರು, ಸಂಗಮೇಶ್ವರ್ ಪಾಟೀಲ್ ಅವರು, ರಾಹುಲ್ ರಾಠೋಡ್ ಅವರು ಉಪಸ್ಥಿತರು ಈಗರಾದ ಶ್ರೀ ಸಂಗಮೇಶ್ವರ್ ಪಾಟೀಲ್ ಅವರಿಂದ ಇಲಾಖೆ ಗದಗ ಇವರು ವಹಿಸಿಕೊಂಡಿರುತ್ತಾರೆ. ವಿವಿ ನವೀನ್ಮಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದ್ದಾರೆ. ಇನ್ನು ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಶ್ರೀಮತಿ ಗೀತಾಂಜಲಿ ಗೌಡರ್ ವೇದಿಕೆ ಮೇಲೆ ಈ ಸ್ವರನಮನ ಸಮಾರಂಭದ ಸಂಘಟಕರು, ಸಾಹಿತಿಗಳು, ಗಾಯಕಿಯರು, ನಿವೃತ್ತ ಶಿವನೇ ನೀನು ಶರಣಂ ಸ್ವರನಮನ ಕಾರ್ಯಕ್ರಮ ನಾವು ಜಾನಕಿ ಅಮ್ಮನಿಗೆ ಶ್ರದ್ಧಾಂಜಲಿಯನ್ನು ಹಾಡಿನ ಮುಖಾಂತರ ಅರ್ಪಿಸುವಂಥ ಕಾರ್ಯಕ್ರಮ. ಬಹಳಷ್ಟು ವೇಳೆಯಿಂದ ನಾವು ಬರೀ ಮಾತಾಡೋದ್ರೊಳಗೆ ನಾವು ತೆಗೆದುಕೊಳ್ಳೇನಿಲ್ಲ. ಅವರಿಗೆ ನಮನಗಳನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಸಂಗೀತ ಗಾನರು ಸರ್ವಸನ್ನದ್ಧರಾಗಿ ನಿಂತಾರೆ. ಅವರಿಗೆ ನಾವು ಹೆಚ್ಚಿನ ವೇಳೆಯಿಂದ ನಾವು ಕೊಡಬೇಕು. ನಾವು ಮಾತಾಡೋದ್ರೊಳಗೆ ಆಗ್ತಿಲ್ಲ. ಆದರೂ ಕೂಡ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇದೆ ಇಷ್ಟಪಡ್ತೇನೆ. ಪ್ರಪ್ರಥಮವಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ರಾಹುಲ್ ರಾಠೋಡ್ ಅವರು ಕಾರ್ಯಕ್ರಮವನ್ನು ಕೊಡ್ತಾ ಇದ್ರು. ಅದಕ್ಕಿಂತ ಪೂರ್ವದೊಳಗಾಗಲೇ ನಾವೇನು ಮಾಡಿಬಿಟ್ಟಿದ್ವಿ ಅಂತಂದ್ರೆ ನಮ್ಮ ಆಮಂತ್ರಣ ಪತ್ರಿಕೆಗಳನ್ನು ನಾವು ಮಾಡಿಬಿಟ್ಟಿದ್ವಿ. ಅವರ ಹೆಸರಾಗಲಿ, ನಮ್ಮ ಸಂಗಮೇಶ ಅಣ್ಣವರ ಹೆಸರಾಗಲಿ ಈ ಒಂದು ಆಮಂತ್ರಣ ಪತ್ರಿಕೆ ಒಳಗೆ ಇಲ್ಲ. ಅದಕ್ಕಾಗಿ ನಾನು ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಧನ್ಯವಾದಗಳು. ಆದರೂ ಸಹಿತ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಗೌರವವನ್ನು ಕೊಟ್ಟು ಅವರಿಗೆ ತುಂಬ ಬಂದ ಸ್ವಾಗತವನ್ನು ಮತ್ತೊಮ್ಮೆ ನಾನು ಕೋರ್ತಾ ಇದ್ದೇನೆ. ಇನ್ನು ಸ್ವರನಮನ ಕಾರ್ಯಕ್ರಮ ಇದು ಏನು ಅಂತಂದ್ರೆ ಮನರಂಜನೆಗಾಗಿ ಮಾಡಿದ್ದಲ್ಲ, ಮೋಜಿಗಾಗಿ ಮಾಡಿದ್ದಲ್ಲ. 48,000 ಹಾಡುಗಳನ್ನು ಅವರು ಏನು ಅಂತಂದ್ರೆ 17 ಭಾಷೆಗಳಲ್ಲಿ ಹಾಡಿ ತಮ್ಮದೇ ಆದಂಥ ಒಂದು ಹೆಸರನ್ನು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಉಳಿಸಿ ಹೋದಂಥ ಅಮ್ಮನಿಗೆ ನಮನಗಳನ್ನು ಸಲ್ಲಿಸಬೇಕು. ಅದು ಗಾಯನದ ಮುಖಾಂತರ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ, ಆನಂತರ ಇವರ ಒಂದು ಜನ್ಮಭೂಮಿ ದಕ್ಷಿಣ ಭಾರತ ಆದರೂ ಕರ್ಮಭೂಮಿ ನಮ್ಮ ಕರ್ನಾಟಕ. ಯಾಕೆ ಅಂತಂದ್ರೆ ನಾನು ಕರ್ನಾಟಕದಲ್ಲಿ ನನ್ನ ಕೊನೆಯ ಉಸಿರನ್ನು ಎಳಿಬೇಕು, ನಾನು ಕರ್ನಾಟಕದಲ್ಲಿ ನಾನು ಕೊನೆಯ ಕ್ಷಣಗಳನ್ನು ಕಲಿಬೇಕು ಅಂತ ತಿಳ್ಕೊಂಡು ದಕ್ಷಿಣ ಭಾರತವನ್ನು ಬಿಟ್ಟು ಅಪಾರ ಸಂಪತ್ತಿನ ಒಡೆತನವನ್ನೆಲ್ಲ ಬಿಟ್ಟು ಅವರು ಮೈಸೂರಿಗೆ ಬಂದು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡು ಸಾಕಷ್ಟು ಏನು ಅಂತಾರೆ ತಮ್ಮ ಸಮಯವನ್ನು ಸಂಗೀತದಲ್ಲಿ ಕಳೆದ್ರು. ಆನಂತರ ಮನೆಗೆ ಬಂದ ಅತಿಥಿ ದೇವೋಭವ ಅಂತ ತಿಳ್ಕೊಂಡು ಸಾಕಷ್ಟು ಆತ್ಮೀಯತೆಯಿಂದ ಅವರು ಬರಮಾಡಿಕೊಂಡು ಯಾರು ಬರ್ತಿದ್ರು ಬಂದವ್ರಿಗೆಲ್ಲರಿಗೂ ಏನು ಅಂತಂದರೆ ಅನ್ನದಾನ, ಆನಂತರ ಸಂಗೀತ ದಾನವನ್ನು ಕೂಡ ಅವರು ಮಾಡ್ತಾಯಿದ್ರು.
ಅಂಥ ಜಾನಕಮ್ಮನವನ್ನು ನಾವು ಕಳ್ಕೊಂಡು ಇವತ್ತು ನಿಜವಾಗ್ಲೂ ಏನಾಗಿದೆ ಅಂತಂದ್ರೆ ಅನಾಥರಾಗಿ ಕೂಡ ನಾವು ಹೇಳಲಿಕ್ಕೆ ಬಹಳ ನನಗೆ ಕಷ್ಟ ಅನ್ನಿಸ್ತೈತೆ. ಅದು ಕೂಡ ಯಾರ್ಯಾವುದನ್ನು ಭೇಟಿ ಆಗ್ಲಿಕ್ಕೆ ಹೋದರೂ ಕೂಡ ಎಲ್ಲರೂ ಅವರಿಂದ ಹಾಡುವಂತಹ ಒಂದು ಹಾಡನ್ನು ಎಲ್ಲರೂ ಕೇಳ್ತಿದ್ದೇನು ಅಂದ್ರೆ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಅನ್ನುವಂಥದ್ದು ಒಂದು ಹಾಡು. ನಂತರ ಚಂದ್ರಮುಖಿ ಪ್ರಾಣ ಸಖಿ ಅನ್ನುವಂಥ ಹಾಡನ್ನು ಯಾರ ಸಂದರ್ಶಕರು ಹೋಗ್ತಿದ್ರು ಅವರೆಲ್ಲರೂ ಅವರಿಂದ ಆ ಹಾಡನ್ನು ಹಾಡಿಸಿ ಖುಷಿಪಟ್ಟು ಅವರಿಂದ ಏನು ಅಂತಂದ್ರೆ ಸೀರೆಗಳನ್ನು ಅರಿಶಿನ ಕುಂಕುಮಗಳನ್ನು ಪಡ್ಕೊಂಡು ಅವರು ಮನೆಗೆ ಹೋಗ್ತಾ ಇದ್ರು. ಯಾವಾಗಲೂ ಬಿಳಿ ಸೀರೆ, ಕೈಯಲ್ಲೊಂದು ಪುಸ್ತಕ, ಇದೇ ಅವರ ಒಂದು ಅಪಾರ ಸಂಪತ್ತಾಗಿತ್ತು. ಅಂಥ ಜಾನಕಮ್ಮನವರನ್ನು ಏನು ಅಂತಂದ್ರೆ ಕಳ್ಕೊಂಡು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದಂಥ ಜಾನಕಿ ಅಮ್ಮನವರಿಗೆ ನಮನಗಳನ್ನು ಸಲ್ಲಿಸುವಂಥ ಸಂದರ್ಭದೊಳಗೆ ಮತ್ತೊಮ್ಮೆ ನಾನು ಅವರಿಗೆ ತುಂಬು ಮನದ ನಮನಗಳನ್ನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ತಮ್ಮೆಲ್ಲರ ಮುಖಾಂತರ ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇನ್ನು ಒಂದೆರಡು ಮಾತುಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಇವತ್ತು ಆಕಸ್ಮಿಕವಾಗಿ ರೇಖಾ ಹುಣ್ಣೂರು ತಿಳ್ಕೊಂಡು ಒಬ್ಬ ಅನಿರೀಕ್ಷಿತ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಾರ. ಅವ್ರ ವಿಶೇಷತೆ ಏನು ಅಂತಂದ್ರೆ, ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ತಮ್ಮ ಗಂಡನನ್ನು ಕಳ್ಕೊಂಡಾರ. 2 ಮಕ್ಕಳನ್ನು ಅವರು ಇಟ್ಕೊಂಡು ನಮ್ಮ ಜಿಲ್ಲೆಯಲ್ಲಿಯೇ ಮಹಿಳಾ ಆಟೋ ಚಾಲಕರು ಯಾರೂ ಇದ್ದಿದ್ದಿಲ್ಲ, ಪ್ರಪ್ರಥಮ ಮಹಿಳಾ ಆಟೋ ಚಾಲಕರು ಅನ್ನುವಂಥ ಹೆಗ್ಗಳಿಕೆಗೆ ಸಹಿತ ಅವರು ಪಾತ್ರರಾಗ್ಯಾರ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಮ್ಮ ರೇಖಾ ಹುಣ್ಣೂರು ಅವರನ್ನು ಎಲ್ಲರೂ ಅಭಿನಂದಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಂತ, ಅವರ ಒಬ್ಬ ಮಗ ಮಂಗಳೂರಿನಲ್ಲಿ ಏನೋ ಯಾವುದೋ ಒಂದು ಹಾಸ್ಟೆಲ್ನಲ್ಲಿ ಅವರು ಇಟ್ಟರು. ಇನ್ನೊಬ್ಬ ಮಗಳನ್ನು ಇಲ್ಲೇ ನಮ್ಮ ಅಂತ ಹೇಳಿದ್ರು ಅವರು. ಅದಕ್ಕೆ ನಾನು ಏನು ವಿಚಾರ ಮಾಡಿದೆ ಅಂತಂದ್ರೆ, ಈ ಮಗಳನ್ನು ಈ SVT ಸ್ಕೂಲ್ನಲ್ಲಿ ಇರ್ತಕ್ಕಂತಹ ಮಗಳನ್ನು 1 ವರ್ಷದ ಅವರ ಶೈಕ್ಷಣಿಕ ವ್ಯಾಸಂಗಕ್ಕೆ ಏನು ಖರ್ಚು ಬರ್ತೈತೋ ಆ ಪೂರ್ತಿ ಶೈಕ್ಷಣಿಕ ವ್ಯಾಸಂಗದ ಖರ್ಚನ್ನು ನಾನು ನೋಡ್ಕೊತೀನಿ ಅನ್ನುವಂಥ ಮಾತನ್ನು ನಾನು ಅವ್ರಿಗೆ ಹೇಳೋದು. ಒಂದೇದು ಅವರ ಯೂನಿಫಾರ್ಮು, ಪುಸ್ತಕ, ಶೂಸು ಏನು ಅವರ ಇರೋದವು ಎಲ್ಲವುಗಳನ್ನು ನಾನು ಬರೆಸ್ತೀನಿ ಅನ್ನುವಂಥ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಕೊಡ್ತಾ, ಪ್ರತಿ ವರ್ಷ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯ 2 ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಾ ಇರ್ತೀನಿ. ಈ ಸಲ 1ನೇ ಹುಡುಗಿಯನ್ನು ನಮ್ಮ ರೇಖಾ ಮೇಡಮ್ ಅವ್ರ ಮಗಳು, ಆನಂತರ 2ನೇದೇನು ಅಂತಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಮೇಲೆ ಇರ್ತಕ್ಕಂತಹ ಖುಷಿ ಗುಡಿಮಠ ಅಂತಕ್ಕಂತಹ ತೋಟಗಾರ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ. ಆ 2 ಮಕ್ಕಳಿಗೆ ಈ ವೇದಿಕೆ ಮುಖಾಂತರ 10,000 ರೂಪಾಯಿಗಳನ್ನು ನಾನು ಕೊಡ ಮಾಡ್ತೀನಿ ಶೈಕ್ಷಣಿಕ ವೆಚ್ಚಕ್ಕೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ತುಂಬ ಮನದ ಸ್ವಾಗತವನ್ನು ಕೊಡ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದ. ಶುಭ ಸಂದೇಶ 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 ಇಳಿಯುವ ಮನಗಳು ಎರಡು ಇಳಿತದ ರಾಗವು ಒಂದೇ ಮಿಂಚುವ ಕಣ್ಣಂಚಿನ ಸಂಚೂರು ಒಂದೇ ಮಿಲನ ಮಹೋತ್ಸವವೆಂದು ರಚಿಸುವ ಮರುದಿನ ಮುದದ ಪ್ರೇಮ ಕವನ ಕನಸಿನ ಕಾಣುವ ಹೊಂದಿಸ
ಮುರುಳಿಯ ಸಂಗೀತ ಜೀವ ನೀಡು ಮಿಡಿತದ ಸಂಗೀತ ಎಂದು ಮಿಲನದ ಸಂತೋಷ ಸಂತೋಷ ಶುಭ ಸಂದೇಶ 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 ಜೀವ ನೀಡು ಮಿಡಿತದ ಸಂಗೀತ ಭಾವಗೀತೆ ಪಾಡಿ ಮುರುಳಿಯ ಸಂಗೀತ ಇದಕ್ಕೊಂದಿರ್ತಕ್ಕಂಥ ಲೋಹ ಚುಂಬಕ ಒಂದು ಏನು ಶಕ್ತಿ ಇದೆಯಲ್ಲ ಅದು ಬೇರೆ ಯಾವುದಕ್ಕೂ ಇಲ್ಲ. ಬಹುಶಃ ನಾವು ಇವತ್ತು ಸ್ವಲ್ಪ ವಯಸ್ಸಾದಂಥವ್ರು ಸಿನಿಮಾದ ಬಗ್ಗೆ ಆಸಕ್ತಿ ಕಳ್ಕೊಂಡಿರ್ಬೋದು, ಆದ್ರೆ ಒಂದು ವಯಸ್ಸಿನೊಳಗಿದ್ದಾಗ ಸಿನಿಮಾದ ಬಗ್ಗೆ ಇರ್ತಕ್ಕಂಥ ಒಂದು ಕ್ರೇಜ್ ಅಂತೀವಲ್ಲ ಅದು ಭಾಳ ಅದ್ಭುತ ಇದೆ. ಬಹುಶಃ ನೀವೆಲ್ಲ ಅದನ್ನ ನೆನಪಿ ಮಾಡ್ಕೊಂಡ್ಬಿಟ್ರೆ ಒಂದು ಪುಸ್ತಕ ಆಕೈತೆ ಅದು. ಈಗ ನನ್ನಂತೂ ಸಿನಿಮಾದ ಬಗ್ಗೆ ಹೇಳ್ಬಿಟ್ರೆ ಒಂದು ಪುಸ್ತಕನ ಆಕೈತೆ, ಒಂದು 100 ಪೇಜಿನ. ನಮ್ಮನೆ ಸಿನಿಮಾ ನೋಡ್ತಿದ್ವಿ, ಒಂದೊಂದು ಸಿನಿಮಾ ಎಲ್ಲ ನೋಡ್ತಿದ್ವಿ. ಏನು ಅದ್ರ ಬಗ್ಗೆ ಯಾವತ್ತು ಅದು ರಿಲೀಸ್ ಆಕೈತಿ ಅವತ್ತ ಹೋಗಿ ಪಾಳೆ ಹಚ್ಚಿ ಅದನ್ನು ನೋಡೋದು. ಒಂದೊಂದು ದಿನ 3 ಸಿನಿಮಾ ನೋಡಿವಿ ನಾವು, ಮ್ಯಾಟ್ನಿ ಮತ್ತು ಫಸ್ಟ್ ಶೋ ಸೆಕೆಂಡ್ ಶೋ. ಒಂದೊಂದು ದಿನದೊಳಗೆ 3 ಸಿನಿಮಾ ನೋಡಿದ್ವಿ. ಇಂಥ ಅಂದ್ರೆ ಸಿನಿಮಾದ ಬಗ್ಗೆ ನಮಗೆ ಭಾಳ ಒಂದು ಕಾಲಘಟ್ಟದೊಳಗೆ ಅದು ಏನೊಂದು ವಯೋಮಾನ ಅಂತೀವಲ್ಲ ಭಾಳ ಆಸಕ್ತಿ. ಅದರಲ್ಲಿ ಭಾರತೀಯ ಚಲನಚಿತ್ರ ರಂಗ ಯಾಕೆ ಬೇರೆ ಚಿತ್ರಗಳಿಗಿಂತ ಭಿನ್ನವಾಗೈತೆ ಅಂದ್ರೆ, ನೀವು ಬೇರೆ ಬೇರೆ ದೇಶದ ಚಲನಚಿತ್ರ ನೋಡಿದ್ರೆ ಅಲ್ಲಿ ಹಾಡು ನೃತ್ಯ ಈ ಥರ ಇರಲ್ಲ. ಅಲ್ಲಿ ಬೇರೆ ದೇಶದ ನೀವು ಯಾವ್ದಾರು ಚಲನಚಿತ್ರ ನೋಡ್ರಿ, ಅಲ್ಲಿ ಯಾವುದೋ ಹಾಡು ಇರಂಗಿಲ್ಲ, ನೃತ್ಯ ಇರಂಗಿಲ್ಲ. ಅಂದ್ರೆ ನಮ್ಮ ಭಾರತೀಯ ಚಲನಚಿತ್ರ ಅಂದ್ರೆ ಕೇವಲ ಒಂದು ಸಂದೇಶವನ್ನು ನೀಡೋದು ಅಷ್ಟೇ ಅಲ್ಲ, ಆಯಾ ಪರಿಸರದ ಸಂಗೀತ, ಆಯಾ ಪರಿಸರದ ನೃತ್ಯ, ಆಯಾ ಪರಿಸರದ ಸಂಸ್ಕೃತಿ, ಆಯಾ ಪರಿಸರದ ಉಡುಗೆ ತೊಡುಗೆಗಳನ್ನ ಅದರ ಮೂಲಕ ಪರಿಚಯಿಸ್ತಕ್ಕಂಥದ್ದು. ನೀವು ಗಮನಿಸ್ರಿ, ಬಹಳ ಜನ ನಾವು ನಮ್ಮ ಉಡುಪು ಆಮೇಲೆ ನಮ್ಮ ವಸ್ತ್ರ ವಿನ್ಯಾಸವನ್ನ ಏನ್ ನೋಡಿ ಮಾಡ್ತೀವಿ ಅಂದ್ರೆ ಸಿನಿಮಾದಾಗ ನೋಡ್ತೀವಿ. ಸಿನಿಮಾದಾಗಿಂತ ಸೀರೆ ಬಂದಿತ್ರಿ, ಸಿನಿಮಾದಾಗಿಂತ ಅದು ದಾವಣಿ ಬಂದಿತ್ತು, ಸಿನಿಮಾದಾಗಿಂತ ಅದು ಕಿವ್ಯಾಗ ಇಯರಿಂಗ್ ಹಾಕಿದ್ರು ನೋಡಿ. ಅಂದ್ರೆ ನಮ್ಮ ಬದುಕಿನ ಒಂದು ಭಾಗವಾಗಿ ಸಿನಿಮಾ ಆಯ್ತು. ಸಿನಿಮಾ ಬೇರೆ ಅಲ್ಲ, ನಮ್ಮ ಬದುಕು ಬೇರೆ ಅಲ್ಲ. ಆ ಹಿನ್ನೆಲೆ ಒಳಗೆ ನಮ್ಮ ಈ ಗೀತೆಗಳದಾವಲ್ಲ, ಈ ಗೀತೆಗಳು ನಮ್ಮನ್ನ ಸದಾಕಾಲ ಜೀವಂತವಾಗಿಟ್ಟಾವ. ಕಥೆಗಳು ನೆನಪದಾವ ಇಲ್ಲ ಗೊತ್ತಿಲ್ಲ ನಮಗೆ. ಸಿನಿಮಾದ ಕಥೆ ಹೇಳ್ರಿ ಅಂದ್ರೆ ಗೊತ್ತೈತೇ ಇಲ್ಲ, ಆದ್ರೆ ಸಿನಿಮಾದ ಹಾಡು ಹೇಳ್ರಿ ಅಂದ್ರೆ ಒಂದು ಈಟರ ಗುಣಕ್ತೀವಿ ನಾವು. ಕಡೆಗೆ ಎಲ್ಲರೂ ಕೂಡ ನಾವು ಸಂಗೀತಗಾರನ. ಆದ್ರೆ ಕೆಲವೊಬ್ರು ಬಾಹ್ಯವಾಗಿ ಹಾಡ್ತಾರೆ ಹೊರಗಡೆ, ಕೆಲವೊಬ್ರು ನಮ್ಗೆ ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲೆಲ್ಲ ಹಾಡ್ತಾರೆ. ಕಡೆಗೆ ಎಲ್ಲಿ ಇಲ್ಲ ಅಂದ್ರೆ ಬಾತ್ರೂಮ್ ಸಿಂಗರ್ ಎಲ್ಲ ಆಗಿರ್ತೀವಿ. ಕಡೆಗೆ ಏನೂ ಇಲ್ಲ ಅಂದ್ರೆ ಕಡೆಗೆ ಒಂದಿಷ್ಟು ಗುದಿಗಿರ್ತೀವಿ. ಒಂದು ಗಮನಿಸ್ರಿ, ಬೆಳಿಗ್ಗೆ ಈಗ ರೇಡಿಯೋದ ಕಡಿಮೆ ಆಗೈತಿ. ಮೊದಲೆಲ್ಲ ಈ ರೇಡಿಯೋದೊಳಗೆ ಹಾಡು ಬಂತಪ್ಪ ಅಂದ್ರೆ, ಒಂದು ಹಾಡು ಬಂತಪ್ಪ ಅಂದ್ರೆ ಇಡೀ ದಿನ, ನನಗಂತೂ ಅನಿಸ್ತಿತ್ತು, ನಿಮಗೇನು ಗೊತ್ತಿಲ್ಲ, ಯಾವ್ದು ಬೆಳಿಗ್ಗೆ ಹಾಡು ಕೇಳ್ತಿಲ್ಲ ಇಡೀ ದಿನ ಅದನ್ನು ಗುರುತಿದ್ವಿ. ಅದು ಮಲಗೋ ಮಟ್ಟನೂ ಅದು ನಮ್ಗೆ ಏನಾಗ್ತಿತ್ತು ಅಂದ್ರೆ ತಲೆ ಒಳಗೆ ಒಂಥರ ಅದು ಸುಳಿದಾಡ್ತಿತ್ತು. ಅಂದ್ರೆ ಸಂಗೀತಕ್ಕೆ ಎಷ್ಟು ಶಕ್ತಿ ಐತಿ, ಬಹುಶಃ ಯಾವುದಕ್ಕೂ ಶಕ್ತಿ ಇಲ್ಲ, ಅಷ್ಟು ಶಕ್ತಿ ಸಂಗೀತಕ್ಕೆ ಐತಿ. ಅಂತ ಸಂಗೀತ ಬಹುಶಃ ನಮ್ಮ ಇವತ್ತಿನ ಎಲ್ಲ ಜಂಜಡಗಳನ್ನ, ಭಾಳ ಸಮಸ್ಯೆಗಳದಾವ, ಭಾಳ ಜಂಜಡಗಳದಾವ, ಆದರೂ ನಿರಾಳವಾಗಿ ಇಲ್ಲಿ ಕುತ್ಕೊಂಡು ಒಂದಿಷ್ಟು ಸಮಯ ಕಳಿತೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಸಂಗೀತ. ಆ ಹಿನ್ನೆಲೆ ಒಳಗೆ ನಮ್ಮ ಚಲನಚಿತ್ರ ಗೀತೆಗಳು ಕೂಡ ಭಾವಗೀತೆಗಳ ಹಾಗೆ, ಬೇರೆ ಬೇರೆ ಭಾವನಾತ್ಮಕ ಗೀತೆಗಳ ಹಾಗೆ ನಮ್ಮನ್ನು ಸದಾಕಾಲ ಸೆಳೆದಿಟ್ಟು ಅವುಗಳಲ್ಲಿ ತಲ್ಲೀನತೆಯನ್ನು ಉಂಟು ಮಾಡೋ ದಿಶೆ ಒಳಗೆ ಬಹಳ ಮಹತ್ವದ ಪಾತ್ರವನ್ನು ಹಾಡುಗಳು ಹಾಡಿದಾವ, ಅವು ಪ್ರಭಾವವನ್ನು ಬೀರಿದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಇನ್ನೊಂದು ಭಾಳ ಖುಷಿಯಾಗಿದೆ ಅಂದರೆ ನಮ್ಮ ನಿವೃತ್ತ ಪ್ರಾಚಾರ್ಯ ಆಗಿರ್ತಕ್ಕಂಥ ಯಶೋಧ ಹಿರೇಗೌಡರಕ್ಕವರು, ಅವ್ರು ಈಗ ಅಲ್ಲ, ಅವರು ಯಾವುದೇ ಸಾಹಿತ್ಯ ಸಂಸ್ಕೃತಿಗೆ ಸದಾ ಅವರು ಕೊಡುಗೈದಾರಿಗಳಾಗಿದ್ದಾರೆ. ನಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿನಿ ಅಂತ ಹೇಳ್ತಾ ಇಲ್ಲ. ನೋಡಿ, ಒಂದು ಪರಿಸರದೊಳಗೆ ಇಲ್ಲೊಂದಿಷ್ಟು ಮನೆಗಳದಾವು, ಒಂದಿಷ್ಟು ಆತ್ಮೀಯ ಬಳಗ ಐತಿ, ಅವ್ರನ್ನೆಲ್ಲ ಕೂಡಿಸಿ ಈ ಥರ ಒಂದು ಖುಷಿ ಪಡಿಸ್ತಕ್ಕಂಥ ಒಂದು ಸಂದರ್ಭ. ಭಾಳ ನಾವು ವೈಯಕ್ತಿಕವಾಗಿ ಖುಷಿ ಪಡ್ತೀವಿ, ನಾವು ವೈಯಕ್ತಿಕವಾಗಿ ಖುಷಿ ಪಡಲಿಕ್ಕೆ ನಮ್ಮ ಇಡೀ ಲೈಫನ್ನು ಕಳೀತೀವಿ. ಆದ್ರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರನ್ನ ಖುಷಿ ಪಡಿಸ್ಬೇಕು ಅಂತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದಕ್ಕೊಂದು ಜೋರಾದ ಚಪ್ಪಾಳೆಯನ್ನು ಹಾಕೋದಿರ್ತಾರೆ. ಅವರು ಅಷ್ಟೇ ಅಲ್ಲ, ಇವತ್ತು ಇಷ್ಟೆಲ್ಲ ಇದು ಮಾಡಿ ವ್ಯವಸ್ಥೆ ಮಾಡಿ ಹಾಡನ್ನು ನಿಮ್ಗೆ ಕೇಳಿಸೋದ್ರ ಜೊತೆಗೆ ಯಾರ್ಯಾರು ಸಾಧಕರ ನೋಡ್ರಿ ಭಾಳ ಖುಷಿಯಾಗಿರೋದು ಏನಪ್ಪ ಅಂದ್ರೆ, ಹಾಡಿನಗಿಂತ ಇವತ್ತು ನಮ್ಗೆ ಭಾಳ ಖುಷಿಯಾಗಿರೋದು
ಅವರು ಏನು ಆಟೋ ರಿಕ್ಷಾ ಚಾಲನೆ ಮಾಡಿ ತಮ್ಮ ಬದುಕನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅವ್ರನ್ನ ಪ್ರೋತ್ಸಾಹ ಮಾಡೋದು, ಕಲಿತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಸೊ ಇದೆಲ್ಲದೂ ಕೂಡ ನಮ್ಮ ಬದುಕಿದೆ. ಬದುಕಂದ್ರೆ ಇದು, ಬದುಕಂದ್ರೆ ವೈಯಕ್ತಿಕ ಸಂತೋಷ ಅಲ್ಲ. ಅದಕ್ಕೆ ಸರ್ವಜ್ಞ ಏನಾಗ್ತಂದ್ರೆ ಕೊಟ್ಟದ್ದು ತನಗೆ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕೊಟ್ರ ಮೈನಸ್ ಅಂತೀವಿ ನಾವು, ಅಲ್ಲ ಕೊಟ್ರ ಪ್ಲಸ್ ಅಂತ ಹೇಳ್ತಾನಂತ ಒಂದು ಜೀವನ ಸಿದ್ಧಾಂತ. ಕೊಟ್ಟದ್ದು ತನಗೆ ಅಂದ್ರೆ ನಾವು ಗಣಿತೊಳಗೆ ಕೊಟ್ರೆ ಏನಂತೀವಿ ಅಂದ್ರೆ ಮೈನಸ್ ಆತಂತೀವಿ. ಆದ್ರೆ ಕೊಟ್ಟದ್ದು ಪ್ಲಸ್ ಆಗದೆ ಇಲ್ಲಪ್ಪ ಅಂದ್ರೆ ಬದುಕಿನೊಳಗೆ ಅಂತ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಅಕ್ಕವರು ಸದಾ ಅವರು ಮಾಡ್ತಾ ಇದಾರೆ. ನಮ್ಮ ಪರಿಷತ್ತಿಗೂ ಕೂಡ ಒಮ್ಮೆ ಅವರು ಸಹಾಯ ಮಾಡಿದ್ರು. ಆ ಹಿನ್ನೆಲೆ ಒಳಗೆ ಯಾವುದೇ ಒಂದು ಸಾಹಿತ್ಯ ಸಂಸ್ಕೃತಿ ಹಿನ್ನೆಲೆ ಒಳಗೆ ಏನು ಮನಸ್ಸೈತಿ ಅದು ಸದಾಕಾಲ ನಮ್ಮ ಜೊತೆಗೆಲ್ಲ ಇರ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಕಲಾವಿದರು ಬಹಳ ಅದ್ಭುತವಾಗಿ ನಮ್ಮ ಶ್ರೀನಿವಾಸ್ ಅವ್ರು ಇರ್ಬೋದು, ನಮ್ಮ ರಾಹುಲ್ ಅವ್ರು ಇರ್ಬೋದು, ಬೆಳೀತಕ್ಕಂಥ ಪ್ರತಿಭೆ. ಆಮೇಲೆ ಪ್ರಾರಂಭದೊಳಗೆ ಒಬ್ರು ಹಾಡಿದ್ರು, ನಾನು ಯಾರು ಅಂತ ಕೇಳಿದೆ, ಅವರು ನಮ್ಮ ಮಠದ ಇವರು ಅಂತ ಹೇಳಿದ್ರು. ಹಾಗೇನೆ ಶಿಲ್ಪಾ ಕುರಟ್ಟಿ ಅವರು, ಹಾಗೇನೆ ಅನೇಕ ಬಳಗ ಇದೆ. ಅವ್ರಿಗೊಂದು ವೇದಿಕೆ ಸಿಗ್ತೈತಿ. ಬಹಳ ಜನ ನಾವೇನ್ ಮಾಡ್ತೀವಿ ಅಂದ್ರೆ ಉಪನ್ಯಾಸಕರನ್ನ ಕರೆಸಿ ಮಾತಾಡಿಸ್ತೀವಿ ನಾವು, ಆದ್ರೆ ಅವ್ರಿಗೆ ವೇದಿಕೆ ಬಹಳ ಕಡಿಮೆ ಸಿಗ್ತೈತಿ. ಆ ಸಂದರ್ಭದೊಳಗೆ ನಮ್ಮ ಗದಗ ಇದು ಸಂಗೀತದ ತವರಿದೆ. ಇದು ಏನಾಗ್ಬೇಕಂದ್ರೆ ನಿಮ್ಗೆ ಈ ಕರಾವಳಿ ಕಡೆ ಹೋದ್ರೆ ಹರಕೆ ಹೊರ್ತಾರೆ. ಏನ್ ಹರಕೆ ಹೊರ್ತಾರೆ ಗೊತ್ತಿಲ್ಲ. ನಾವೇನ್ ಹರಕೆ ಹೊರ್ತೀವಿ ಅಂದ್ರೆ, ನಾನು ನಿಮಗೆ ಮುಖವಾಡ ಮಾಡಿಸ್ಕೊಡ್ತೀನಿ, ದೇವರಿಗೆ ಬೆಳ್ಳಿದಿಂದ ಮಾಡಿಸ್ಕೊಡ್ತೀನಿ, ಬಂಗಾರದಿಂದ ಮಾಡ್ತೀನಿ. ಅವ್ರು ಏನ್ ಹರಕೆ ಬರ್ತಾರ ಅಂದ್ರೆ, ನಮ್ಮ ಮನೆಗೆ ಒಳ್ಳೇದಾದ್ರೆ ಯಕ್ಷಗಾನ ಆಡಿಸ್ತೀನಿ ಅಂತ ಹರಕೆ ಬರ್ತಾರ. ಹರಕೆ ಹೊತ್ತು ಯಕ್ಷಗಾನ ಆಡಿಸ್ತಾರ ಅವ್ರು. ನೀವು ಈ ಮನೆಗೆ ಹೋಗ್ರಿ, ಅವ್ರ ಮನೆಯೊಳಗೆ ಎಲ್ಲ ಪ್ರತಿಯೊಬ್ಬರ ಮನೆಯೊಳಗೂ ಒಂದು ಯಕ್ಷಗಾನದ ಫೋಟೋ ಇರ್ತದೆ. ಹಂಗ ನಮ್ಮ ಪರಿಸರದ ಕಲೆ ಸಂಸ್ಕೃತಿಯನ್ನ ನಾವು ನಮ್ಮ ಮದುವೆ ಇರ್ಬೋದು, ನಮ್ಮ ವಾರ್ಷಿಕೋತ್ಸವ ಇರ್ಬೋದು, ಹುಟ್ಟುಹಬ್ಬ ಇರ್ಬೋದು, ಇಂಥ ಸಂದರ್ಭದೊಳಗೆಲ್ಲ ಇಲ್ಲಿರ್ತಕ್ಕಂಥ ಕಲಾವಿದರು ಇರ್ಬೋದು, ಚಿತ್ರ ತೆಗಿತಕ್ಕಂಥವ್ರು ಬೇರೆ ಬೇರೆ ಅದಾರ, ಅವ್ರನ್ನೆಲ್ಲ ಕರೆಸಿ ಅವರಿಗೆ ನಾವು ಗೌರವಿಸಿದ್ವಪ್ಪ ಅಂದ್ರೆ ಖಂಡಿತವಾಗಿ ಈ ಸಂಸ್ಕೃತಿ ಏನಾಗ್ತತಿ, ಅದು ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಆಗ್ತತಿ, ಬೆಳವಣಿಗೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಮತ್ತೊಮ್ಮೆ ನಮ್ಮ ಅಕ್ಕ ಅವರಿಗೆ ಸಾಥ್ ನೀಡಿರ್ತಕ್ಕಂಥ ಅವ್ರ ಸಿಬ್ಬಂದಿ, ನಮ್ಮ ಮಾರನ್ ಬಸರಿ ಸರ್ ಇರ್ಬೋದು, ದೊಡ್ಡಮನಿ ಸರ್ ಇರ್ಬೋದು, ಆಮೇಲೆ ಬ್ಯಾಳೆ ಸರ್ ಇರ್ಬೋದು, ಈಗ ಅನೇಕ ಜನ ಈ ಕಾರ್ಯಕ್ರಮ ಸಂಘಟನೆಯೊಳಗೆ ಒಂದು 15 ದಿವಸದಿಂದ ಅವ್ರು ಕೆಲಸ ಮಾಡಿ, ನಮ್ಮ ನಾಯಕ್ ಸರ್ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ ನಾನು ಮಾತ್ರ ಮುಗಿಸ್ತೀನಿ. ಪ್ರಿಯ ಮಾಧವ ಬಾರನೆಂದು ಹೇಳೇ ಗೆಳತಿ, ಪ್ರಿಯ ಮಾಧವ ಬಾರನೆಂದು ತಂದೆ ಹೂಮಾಲೆ ನಾ ದೇವಗೆ ಅರ್ಪಿಸಲೆಂದು ಹೇಳೇ ಗೆಳತಿ, ಪ್ರಿಯ ಮಾಧವ ಬಾರನೆಂದು ತಂದೆ ಹೂಮಾಲೆ ನಾ ದೇವಗೆ ಅರ್ಪಿಸಲೆಂದು ಹೇಳೇ ಗೆಳತಿ, ರಾಧೆಯು ನೀಡಿದ ಒಲವಿನ ಹೂ, ರುಕ್ಮಿಣಿ ಸಲ್ಲಿಸಿದ ಸೇವೆಯ ಹೂ, ರಾಧೆಯು ನೀಡಿದ ಒಲವಿನ ಹೂ, ರುಕ್ಮಿಣಿ ಸಲ್ಲಿಸಿದ ಸೇವೆಯ ಹೂ, ಮೀರಾ ಕಾಣಿಕೆ ಭಕ್ತಿಯ ಹೂ, ಮೀರಾ ಕಾಣಿಕೆ ಭಕ್ತಿಯ ಹೂ, ಹೃದಯದ ತೋಟದ ಕಿರುನಗೆ ಹೂ, ತಂದೆ ಹೂಮಾಲೆ ನಾ ದೇವಗೆ ಅರ್ಪಿಸಲೆಂದು ಹೇಳೇ ಗೆಳತಿ, ಪ್ರಿಯ ಮಾಧವ ಬಾರನೆ. ಸ್ನೇಹದ ಕರಗಳು ಬೆಳೆಸಿದ ಹೂ, ಪ್ರೀತಿ ಪರಾಗ ತುಂಬಿದ ಹೂ, ಸ್ನೇಹದ ಕರಗಳು ಬೆಳೆಸಿದ ಹೂ, ಪ್ರೀತಿ ಪರಾಗ ತುಂಬಿದ ಹೂ, ಮಳೆಯಲು ಬಿಸಿಲಲು ಬಾಡದ ಹೂ, ಮಳೆಯಲು ಬಿಸಿಲಲು ಬಾಡದ ಹೂ, ಸೇವೆಯ ಭಾಗ್ಯಕ್ಕೆ ಕಾದಿದ ಹೂ, ತಂದೆ ಹೂಮಾಲೆ ನಾ ದೇವಗೆ ಅರ್ಪಿಸಲೆಂದು ಹೇಳೇ ಗೆಳತಿ, ಪ್ರಿಯ ಮಾಧವ ಬಾರನೆಂದು ತಂದೆ ಹೂಮಾಲೆ ನಾ ದೇವಗೆ
ಮಂಗಳದಾಯಿ ಸುದಿನ ಮಧುರವಾಗಲಿ ನಿಮ್ಮೊಲುಮೆ ಮನೆಯ ನಂದಾದೀಪವಾಗಲಿ ಅನುರಾಗದ ರಾಗಮಾಲೆ ನಿಮ್ಮದಾಗಲಿ ಅಪಸ್ವರದ ಛಾಯೆಯೆಂದು ಕಾಣದಾಗಲಿ ಅನುರಾಗದ ರಾಗಮಾಲೆ ನಿಮ್ಮದಾಗಲಿ ಅಪಸ್ವರದ ಛಾಯೆಯೆಂದು ಕಾಣದಾಗಲಿ ಶ್ರುತಿಯೊಡನೆ ಸ್ವರದಾನ ಲೀನವಾಗಲಿ ಶುಭ ಗೀತೆ ಮೆರೆಯಲಿ ಮಂಗಲದಾಯಿ ಸುದಿನ ಮಧುರವಾಗಲಿ ನಿಮ್ಮೊಲುಮೆ ಈ ಮನೆಯ ನಂದಾದೀಪವಾಗಲಿ. ನಾನು ವೈದ್ಯರಿದ್ದೇನೆ. ಪ್ರಾಕ್ಟೀಸ್ ಮಾಡುವಾಗ ಬೇಸರ ಆದಾಗ ನಾನು ಎಷ್ಟೋ ಸಲ ಸಂಗೀತ ಹಾಡ್ತೇನೆ, ಸಂಗೀತ ಕೇಳ್ತೇನೆ ಜಾಸ್ತಿ. ಧನ್ಯವಾದಗಳು ಹಿರೇಗೌಡರು ಮೇಡಮ್. ಜಾನಕಿ ಅವರನ್ನು ನೆನಪಿಸ್ಕೋಬೇಕಂತ ತಿಳ್ಕೊಂಡು ಇಷ್ಟೆಲ್ಲ ಜನಗಳಿಗೆ ಕೂಡಿಸಿ ಅವರಷ್ಟು ಹಾಡುಗಳನ್ನು ಅವರ ವಿಚಾರಗಳನ್ನು ನಿಮಗೆಲ್ಲ ಹಂಚಬೇಕಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರಲ್ಲ ಮೇಡಮ್ ಅವರು, ಹಿರೇಗೌಡ ಮೇಡಮ್ ಅವರು, ನಿಜಕ್ಕೂ ಅದು ಗ್ರೇಟ್ ಅನ್ನಿಸ್ತಾ ಇದೆ. ಜೊತೆಗೆ ಇದಕ್ಕೆಲ್ಲ ಸಾಥ್ ಕೊಟ್ಟಿರ್ತಕ್ಕಂಥ ನಮ್ಮ ರಾಣಾ ಪ್ರತಾಪ್ ಹೈಸ್ಕೂಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಸಿಂಗ್ ಗಾಳಿಯವರಾಗಿರ್ಬೋದು, ಮಾರುಂದ್ರ ಸರು, ನಾಯಕ್ ಅವರು, ಉಳಿರಲ್ಲ ಈ ಸಂಗೀತ ಅಪಾರ್ಟ್ಮೆಂಟ್ ಇರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟು ಸಂತೋಷವನ್ನು ಕೊಡಬೇಕಂತ ತಿಳ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಒಂದು ಎಸ್ ಜಾನಕಿಯವರ ಅವ್ರು ಹೇಳಿದರು 17 ಭಾಷೆಗಳಲ್ಲಿ 48,000 ಹಾಡುಗಳನ್ನು ನಡೆದ್ದಾರೆ. ಅದು ನೆನಪಿಸ್ಕೋಬೇಕು. ನೋಡಿ, ಅವರು ಹೈದರಾಬಾದ್ನೊಳಗೆ ನಿಧನರಾದರೂ ಕೂಡ ಕನ್ನಡ ನಾಡಿನೊಳಗೆ ನನ್ನ ಅಂತ್ಯಕ್ರಿಯೆ ಆಗಬೇಕಂತ ಬಯಸ್ಯಾರಂತಂದ್ರೆ ಈ ನಾಡಿನ ಈ ಮಣ್ಣಿನ ಪುಣ್ಯ ಎಷ್ಟೈತಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ಕನ್ನಡ ನೆಲ ಅಂದನ ಹಾಗೆ ಇದು ಸಂಗೀತದ ತವ್ರ ಮನೆ ಇದು. ಯಾಕೆಂದರೆ ಅವರು ಹಾಡು ನೋಡ್ರಿ, ಅವ್ರು ಮೊನ್ನೆ ಮಾತಾಡ್ತಾ ಇದ್ರು, ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ. ಏನು ಮಾತಾಡ್ತಾ ಇದ್ರು ಅಂತಂದ್ರೆ, ಸಣ್ಣ ಹುಡುಗರಿದ್ರೆ ಅದನ್ನೇ ಹಾಡ್ತಿದ್ರು ಅಂತ ಅವರು, ದೊಡ್ಡವರಿದ್ರೆ ದೊಡ್ಡವರಂಗ ಹಾಡೋದು. ಅದು ಅಧ್ಯಾತ್ಮ ಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಪ್ರೇಮ ಗೀತೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಹೇಗಿರ್ತದೆ ನೋಡಿ ಅದರಂಗ ಧ್ವನಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಆ ವಾಯ್ಸ್ ಮಾಡ್ಯುಲೇಷನ್ ಏನೈತಲ್ಲ ಅದು ಯಾರಿಗೆ ಬರಲ್ಲ, ಅದಕ್ಕೊಂದು ತಪಸ್ಬೇಕು. ಯಾರು ತಪಸ್ಸಿನ ಶಕ್ತಿಯಲ್ಲಿ ಇರ್ತದಲ್ಲ ಅವ್ರಿಗೆ ವಾಯ್ಸ್ ಮಾಡ್ಯುಲೇಷನ್ ಅಂತಕ್ಕಂಥ ಬರಲಿಕ್ಕೆ ಸಾಧ್ಯತೆ. ಆ ರೀತಿ ಒಳಗೆ ಎಸ್ ಜಾನಕಿ ಅವರು ಅದು ಹಾಡ್ತಿದ್ರು ಅಂತ ಹೇಳ್ತಾರೆ. ಒಬ್ರು ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೆ ನಾನು. ಆ ಪುರುಷರ ಧ್ವನಿಯನ್ನು ಸೇರಿಸ್ಕೊಂಡು ಹಾಡನ್ನು ಹಾಡಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲಿ. ಅಂತ ಅದ್ಭುತವಾಗಿರ್ತಕ್ಕಂಥದ್ದು. ಪುರುಷರು ಹಾಗೆ ಹಾಡೋದು, ಹಾಗೆ ಅವ್ರು ಹಾಡಿದರು ಅಂತ ತಿಳ್ಕೊಂಡು ಹೇಳಿ ಇವೆಲ್ಲವನ್ನು ನೆನಪಿಸ್ಕೊಂಡಾಗ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂಗೀತಗಾರ ನಮ್ಮಲ್ಲಿದ್ದಾರೆ. ನಮ್ಮದು ಕೂಡ ಸಂಗೀತನೆಲ್ಲ ತಮಗೆಲ್ಲ ಗೊತ್ತಿದೆ. ಅದ್ರ ಹಿಂದೆ ಒಂದು ತಪಸ್ಸಿರ್ತಾ ಇದೆ, ಹಾಗೇ ಬರೋದಿಲ್ಲ ಅದು. ಯಾರು ಅದರ ಒಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೋಗ್ತಾ ಇದ್ದಾರೋ ಅದು ತಪಸ್ಸು ಬರ್ತಾ ಇದೆ, ತಪಸ್ಸು ಇರಬೇಕಾಗ್ತಾ ಇದೆ. ಇವತ್ತು ನಮ್ಮ ಶ್ರೀನಿವಾಸ್ ಕುಲಕರ್ಣಿ ಅವ್ರು ಹಾಡ್ತಾರೆ, ಶಿಲ್ಪಾ ಮೇಡಮ್ ಅವರು, ಗೌಡರ್ ಮೇಡಮ್ ಹಾಡ್ತಾರೆ. ಇವರೆಲ್ಲ ಒಂದು CD ಮಾಡ್ಯಾರ ನಮ್ಮ ಶಿಕ್ಷಣ ಇಲಾಖೆ ಒಳಗೆ. CD ಆಗಿದೆ ಅವ್ರದೆಲ್ಲ. ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅವ್ರು ಕೊಟ್ಟಿದ್ದಾರೆ. ಇವನ್ನೆಲ್ಲ ನೋಡಿದಾಗ ನಮಗೇನು ಅನಿಸ್ತೈತೆ ಅಂತಂದ್ರೆ, ಸಂಗೀತ ಸಾಹಿತ್ಯ ಇವು ಜನರ ಮನಸ್ಸನ್ನು ಸುರಿಗೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾವೆ. ಯಾಕೆ ಅಂತಂದ್ರೆ, ನಾನು ಹಾಗೆ ಅಲ್ಲೇ ಮೇಡಮ್ ಅವ್ರು ನನಗೆ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ, ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಿರ್ತೇನೆ. ಇವರೆಲ್ಲ ನೋಡ್ತಾ ಇದ್ದೆ, ಏನೋ ಒಂದಿಷ್ಟು ಮುಖದ ಭಾವ ನಾರ್ಮಲ್ ಆಗಿತ್ತು. ಯಾವಾಗ ಇವರು 3 ಮಂದಿ ಹಾಡೋದನ್ನು 4 ಮಂದಿ ಹಾಡೋದನ್ನು ಕೇಳಿಸ್ಕೊಂಡ್ರಲ್ಲ, ಅವಾಗ ಆ ಭಾವದೊಳಗೆ ಒಂದಿಷ್ಟು ಸಂತೋಷದ ಛಾಯೆಯನ್ನು ನಾವು ಕಾಣ್ತಾ ಇದ್ವಿ. ಕಾರಣ ಏನು ಅಂತಂದ್ರೆ, ಸಂಗೀತ ಕೇಳೋದ್ರಿಂದ ಇವತ್ತ TV ನೋಡೋದಾಗಲಿ, ಸಂಗೀತ ಕೇಳೋದಾಗಲಿ, ಆ ಹಾಡನ್ನು ರೇಡಿಯೋದಲ್ಲಿ ಹಾಡನ್ನು ಕೇಳೋದಾಗಲಿ,
ನಮ್ಮಲ್ಲಿ ಎಂಡಾರ್ಫಿನ್ ಮತ್ತು ಡೊಪಮೈನ್ ಅಂತಕ್ಕಂಥ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾವೆ. ಬೇಸರ ಆದಾಗ ಮೇಡಮ್ ಅವರು ಒಂದು ಮಾತು ಭಾಷೆ ಅವ್ರ ಡಾಕ್ಟ್ರು ಅನುಭವದಿಂದ ಒಂದು ಮಾತು ಹೇಳಿದ್ರು, ನನಗೂ ಬೇಸರ ಆದಾಗ ಆಪರೇಷನ್ ಮಾಡಿ 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 ಬೇಸರ ಆದಾಗ ನಾನು ಸಂಗೀತ ಕೇಳ್ತೀನಿ ಅಂತ ಹೇಳಿ ಮೇಡಮ್. ಅಲ್ಲಿ ಎಂಡಾರ್ಫಿನ್ ಮತ್ತು ಡೊಪಮೈನ್ ಅಂತಕ್ಕಂಥ ಹಾರ್ಮೋನ್ಗಳು ಕ್ರಿಯೇಟ್ ಆಗ್ತಾವೆ. ಆ ಹಾರ್ಮೋನ್ಗಳು ಕ್ರಿಯೇಟ್ ಆದಾಗ ನಮಗೆ ಏನಾಕೈತೆ ಅಂದ್ರೆ ಸಂತೋಷ ಬರ್ತೈತಿ, ಅದು ಹ್ಯಾಪಿ ಮೂಡು ನಮ್ಮದು. ಆ ಬೇಸರ ಹೋಗ್ತಾ ಇದೆ, ಹ್ಯಾಪಿ ಮೂಡ್ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಈ ಸಂಗೀತ ಆ ರೀತಿ ಒಳಗೆ ಅದು ಕೆಲಸ ಮಾಡ್ತಾ ಇದೆ. ಸಂಗೀತಕ್ಕೆ ಮಾರು ಹೋದರೆಲ್ಲ ಅದು ಮನಸ್ಸಿನ ಭಾಷೆ, ದೇಹದ ಭಾಷೆ, ಮನಸ್ಸಿನ ಭಾಷೆ. ನಾವು ಸಂಗೀತದ ಕೂಡ ಮಾತಾಡ್ತಾ ನಾವು ಹೋಗ್ತಿರ್ತೇವೆ. ತಮಗೆಲ್ಲ ಗೊತ್ತಿದೆ, ಇತ್ತೀಚಿನ ಒಂದಿಷ್ಟು ವರದಿಯ ಪ್ರಕಾರ ಸಂಗೀತ ಕೇಳೋದ್ರಿಂದ ಒಂದೊಂದು ರೋಗ ಕಳೀಲಿಕ್ಕೆ ಒಂದೊಂದು ಸಂಗೀತನೂ ಕೂಡ ಇದೆ, ರಾಗನೂ ಕೂಡ ಇದೆ ಅಂತ ಹೇಳ್ತಾರೆ. ತಮಗೆಲ್ಲ ಗೊತ್ತಿದೆ. ಕ್ಯಾನ್ಸರ್ನು ಕೂಡ ಸಂಗೀತ ಕೇಳೋದನ್ನ ಹೋಗ್ತೈತೆ ಅಂತ ಹೇಳ್ತಾರೆ, ಸಂಶೋಧನೆ ಮಾಡಕತ್ತಿದ್ದಾರೆ, ಬೇರೆ ಬೇರೆ ಹೋಗ್ತೈತೆ ಅಂತ ಹೇಳ್ತಿರ್ತಾರೆ. ಇವೆಲ್ಲ ಯಾಕೆ ಅಂತಂದ್ರೆ ಅದು ನಮ್ಮ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರ್ತಕ್ಕಂಥ ಕೆಲಸವನ್ನು ಅದು ಮಾಡ್ತಿರ್ತೈತಿ. ನೋಡಿ, ಸಂಗೀತಕ್ಕೆ ಶಿಶು, ಪಶು, ಫಣಿ ತಲೆದೂಗ್ತಾವೆ. ಶಿಶು, ಪಶು, ಫಣಿ 3 ತಿಂಗಳು ಮಗು ನೋಡ್ರಿ ನೀವು, ಅದ್ರ ಮುಂದೆ ಸಂಗೀತ ಹಚ್ಚಿ ನೋಡ್ರಿ, ಅದನ್ನ ಹಿಂಗೆ ಕೇಳ್ಕೊಂಡು ಮಕ್ಕೊಂಡಿರ್ತದೆ. ಅದು ಶಿಶು, ಮಗು, ಅದಕ್ಕೆ ಭಾಳಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಪಶು, ದನಗಳನ್ನು ನೋಡ್ರಿ, ಅವು ಸಂಗೀತ ಕೇಳಿ ಹಿಂಗೆ ಚೆಂದ ಹಾಕ್ತಿರ್ತಾವೆ. ಅಬ್ಸರ್ವ್ ಮಾಡ್ಬೇಕು ನೀವು, ಗೊತ್ತಾಗತ್ತೆ. ಆ ಪಶು. ಫಣಿ ತಮಗೆಲ್ಲ ಗೊತ್ತಿದೆ, ಹಾವು, ಅದು ಹುಂಗಿನ ಅದಕ್ಕೆ ಸಂಗೀತಕ್ಕೆ ಏನು ಮಾಡ್ತಾ ಇದೆ, ತಲೆ ಅಡ್ಡಾಡಿಸ್ತಾ ಇದೆ. ಅದಕ್ಕೆ ಶಿಶು, ಪಶು, ಫಣಿ ಇವು 3 ಕೂಡ ಅದಕ್ಕೆ ಮಾರು ಹೋಗ್ತಾವೆ ಅಂತಂದ್ರೆ ಸಂಗೀತಕ್ಕೆ ಎಷ್ಟು ಶಕ್ತಿ ಅದಕ್ಕಿದೆ. ಒಬ್ಬರು ಫಾರೆಸ್ಟ್ ಆಫೀಸರ್ ಒಂದು ಮಾತ್ರ ಹೇಳ್ತಾ ಇದ್ರು, ಗಿಡನೂ ಕೂಡ ಸಂಗೀತದ ನಾದವನ್ನು ಕೇಳಿ ಬೆಳಿತೈತ್ರಿ ಅಂತ ಹೇಳ್ತಿದ್ರು ಅವರು. ನೋಡಿ, ಪರಿಸರಕ್ಕೂ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನು ಕೊಡ್ತೈತಿ ಅನ್ನೋಗ ಆ ಮಾತನ್ನು ಹೇಳ್ತಾ ಇದ್ರು. ಅದು ಕೂಡ ಬೆಳಿತೈತಿ. ನಮ್ಮೆಲ್ಲ ಅಂಥ ಅದ್ಭುತ ಶಕ್ತಿ ಸಂಗೀತಕ್ಕೆ ಐತಿ ಅಂತಂದಾಗ ಅದನ್ನು ನಾವು ಇವತ್ತು ನಮ್ಮ ಮಕ್ಕಳಿಗೆ ರೂಢಿಸ್ಬೇಕಾಗೈತಿ. ನಮ್ಮ ಹಾಡು ಹಾಡಿಸ್ತಾ ಇಲ್ಲ, ಒಂದರ ಹಾಡನ್ನು ಹಾಡಬೇಕು, ಹಾಡಿಸ್ಬೇಕು, ನಾವು ಹಾಡಬೇಕು. ನಮ್ಮ ಪಾಟೀಲ್ ಸರ್ ಹೇಳಿದ್ರಲ್ಲ, ಎಲ್ಲೋ ಒಂದಿಷ್ಟು ಹಾಡನ್ನು ಹಾಡಿರ್ತೇವೆ ಅಂತ ತಿಳ್ಕೊಂಡು ಅದು ರೂಢಿ ಆಗ್ಬೇಕದು. ರೂಢಿಯೇ ಸಂಗೀತ. ನಾವು ನಮ್ಗೆ ಹಾಡಕ್ಕೆ ಬರೋದಿಲ್ಲ ಅಂತಂದ್ರೂ ಕೂಡ ಯಾವುದೋ ಒಂದು ಹಾಡನ್ನು ಹಾಡ್ತಿರ್ತೇವೆ. ಪಾಟೀಲ್ ನಾವು ಕೆಲಸ ಮಾಡೋದು, ನನಗೆ ಹಾಡಕ್ಕೆ ಬರೋದ್ರಿ, ನೀವು ಹಾಡ್ರಿ ಅಂತ ಹೇಳಿದ್ದು ನಾನು. ಸರ್, ನಿಮ್ಗೆ ಹಾಡುವಂಥದ್ದು ಒಂದು ಹಾಡಕ್ಕೆ ತೋರಿ ಅಂತ ಕೊಡ್ತಿದ್ರು, ಅದು ಹಾಡ್ತಿದ್ದು ನಾನು. ನನ್ನ ವಯಸ್ಸಿಗೆ ಬರುವಂಥ, ನನ್ನ ಮಾಡ್ಯುಲೇಷನ್ ಬರುವಂಥ ಒಂದು ಹಾಡನ್ನು ಇದನ್ನು ತೋರ್ಸರ್ ನಿಮ್ಗೆ ಹಾಡ್ತೀರಿ ಅಂತ ಹೇಳ್ತಿದ್ರು ಅವ್ರು ನಾವು ಕೂಡ ಕೆಲಸ ಮಾಡೋದಂತ. ಅವ್ರು ನೆನಪೈತೆಲ್ಲ ಗೊತ್ತಿಲ್ಲ. ಅದಕ್ಕೆ ಇದು ನಮ್ಗೆ ಹಾಡಕ್ಕೆ ಬರೋದಿಲ್ಲ ಅಂದ್ರೂ ಕೂಡ ಒಂದಿಲ್ಲ ಒಂದು ಬರ್ತಿರ್ತೈತಿ. ಅದನ್ನು ನಾವು ರೂಢಿಸ್ಕೊಂಡು ಹೋದಾಗ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಇವತ್ತು ಮೇಡಮ್ ಅವರು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂತಂದ್ರೆ ಒಂದು ಸ್ವರ ನಮನವನ್ನು ಕೊಡ್ತಾ ಇದ್ದೇವೆ. ಆ ತಾಯಿ 48,000 ಗೀತೆಗಳನ್ನು ಹಾಡಿದರು, 17 ಭಾಷೆ ಒಳಗೆ ಹಾಡಿದರು. ಅವರಿಗೆ ಈ ಮೂಲಕವಾಗಿ ಒಂದಿಷ್ಟು ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಆ ನಮನ ಸಲ್ಲಿಸೋ ಜೊತೆಗೆ ಇಲ್ಲಿರ್ತಕ್ಕಂಥ ನಾವು ಕೇಳ್ತಕ್ಕಂಥವೆಲ್ಲರೂ ಕೂಡ ನಮ್ಮ ಮನೆಯೊಳಗೆ ಒಂದಿಷ್ಟು ಸಂಗೀತದ ಕಡೆಗೆ ಗಮನವನ್ನು ನಾವು ಹೆಚ್ಚಿಗೆ ಕೊಟ್ಟಿದ್ದೇ ಆದರೆ ನಿಜಕ್ಕೂ ಕೂಡ ಇದು ಸಾರ್ಥಕ ಆಗ್ತಾ ಇದೆ. ಅದಾಗಬೇಕು. ಆ ಮೇಡಮ್ ಅವ್ರು ಏನೋ ಸಣ್ಣದಾಗಲಿ ದೊಡ್ಡದಾಗಲಿ ಅವ್ರು ನೋಡಿದ ಕಾರ್ಯಕ್ರಮ ಸಣ್ಣದಾಗಿರ್ತಕ್ಕಂಥ ಆವರಣ ಇದು, ಇಷ್ಟೆಲ್ಲ ಜನ ಕೂಡ್ಸ್ಯಾರ. ದೊಡ್ಡದೊಂದು ಕಲ್ಯಾಣ ಮಂಟಪ ಹಾಕ್ಸಿದ್ರು ಮೇಡಮ್ ಅವ್ರು ಎಷ್ಟು ಜನ ಕೊಡೋದಿಲ್ಲ, ಅಷ್ಟು ಜನ ಕುಡಿದ್ದಾರೆ ಸಾಕು. ಇದು ಗಟ್ಟಿಯಾಗಿರ್ತಕ್ಕಂಥ ಕಾಳುಗಳಿವೆಲ್ಲ, ಇದು ಬೇಕಾಗಿದೆ ನಮಗೆ. ಸಣ್ಣದಾಗಲಿ ದೊಡ್ಡದಾಗಲಿ ಯಾರು ಆಸಕ್ತಿ ಇರ್ತಾರಲ್ಲ ಅವ್ರು ಬರ್ತಾ ಇದ್ದಾರೆ, ಕೇಳಿಸ್ಕೊತಾ ಇದ್ದಾರೆ. ಆ ದೊಡ್ಡದಾಗಿರ್ತಕ್ಕ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮ್ಮದು ಹೃದಯ ಶ್ರೀಮಂತಿಕೆ ಭಾಳ ದೊಡ್ಡದಿದೆ. ಯಾಕೆಂದರೆ ಹೃದಯ ಕೂಡಿದರ ಪ್ರೇಮ ಅಂತ ಮಹಾತ್ಮ ಗಾಂಧೀಜಿ ಅವರು ಮಾತಾಡ್ತಾರೆ. ಹೃದಯ ಕೂಡಿದರ ಪ್ರೇಮ, ಆತ್ಮ ಕೂಡಿದರ ಯೋಗ ಅಂತ. ಇಲ್ಲಿ ಎಲ್ಲ ಯೋಗ ಕೂಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ನಿಜಕ್ಕೂ ಒಳ್ಳೆಯ ಕೆಲಸ. ನೀವು ಒಬ್ಬ ತಾಯಿಯಾಗಿ ಆ ತಾಯಿಯ ಸ್ವರ್ಣಮಣ ಕಾರ್ಯಕ್ರಮ ಏನು ನೀವು ಏರ್ಪಡಿಸಿದಾರಲ್ಲ, ಇದು ಭಾಳಷ್ಟು ಸ್ತುತ್ಯ ಮತ್ತು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಇವು ಆಗಬೇಕಾಗ್ತಾ ಇದೆ. ಯಾಕೆಂದರೆ ನಮ್ಮ ನೆಲದೊಳಗೆ ಸಾಹಿತ್ಯ, ಸಂಗೀತ, ನಾಟಕ ಇವೆಲ್ಲ ಒಂದು ಪರಂಪರೆ ಐತಲ್ಲ, ಈ ಪರಂಪರೆ ಬೆಳೆಸ್ಕೊಂಡು ಹೋಗಬೇಕು ಅಂತಂದ್ರೆ ಇಂಥವರಿಂದ ಅದು ಸಾಧ್ಯ. ಆಸಕ್ತಿ ಇದೆ.
ಮೇಡಮ್ ಅವರು ಫೋನ್ ಮಾಡಿ ಇಷ್ಟೆಲ್ಲ ಆಯೋಜನೆ ಮಾಡ್ತಾರಂತಂದರೆ ನಾವು ಎಲ್ಲರೂ ಇದ್ದೇವೆ, ಯಾರೂ ಅದನ್ನು ಆಲೋಚನೆ ಮಾಡಲಿಲ್ಲ. ಮೋಸ್ಟ್ಲಿ ನಮ್ಮ ಗದಗ ನಗರದೊಳಗೆ ನನ್ನ ಮಟ್ಟಿಗೆ ನಾನು ಕೇಳಿಸ್ಕೊಂಡಿದ್ದು, ಮತ್ತವ್ರು ಮಾಡಿರೋಲ್ಲ ಗೊತ್ತಿಲ್ಲ. ಎಸ್ ಜಾನಕಿಯವ್ರ ಬಗ್ಗೆ ನಮ್ಮ ಕಾರ್ಯಕ್ರಮ ಮಾಡಿದ್ದಿದೆ, ನಾನು ಕೇಳಿಸ್ಕೊಂಡು ಫಸ್ಟ್ ಅಂತ ತಿಳ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಅದಕ್ಕೆ ಹೀಗಿದ್ದಂಥ ಸಂದರ್ಭದೊಳಗೆ ನಾವು ಅವರೆಲ್ಲ ಮಾದರಿಯಾಗಿ ನಿಲ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ನನಗೋಸ್ಕರ ಬದುಕೋಕ್ಕಿಂತ ಈ ಸಮಾಜಕ್ಕೋಸ್ಕರವಾಗಿ ಬದುಕೋಣ, ಈ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡೋಣ, ಸಂಗೀತದ ಮೂಲಕವಾಗಿ, ಸಾಹಿತ್ಯದ ಮೂಲಕವಾಗಿ, ಮಾತುಗಳ ಮೂಲಕವಾಗಿ, ಆ ಒಂದು ಭಾವನೆಯನ್ನು ಇಟ್ಟುಕೊಂಡು ಅದನ್ನು ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಕೂಡ ಒಳ್ಳೆಯದು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಮ್ಮ ಮಾತುಗಳಕ್ಕಿಂತ ನಾವು ಸಂಗೀತವನ್ನು ಕೇಳೋಣ ಅಂತ ತಿಳ್ಕೊಂಡು ಹೇಳ್ಬಿಟ್ಟು ನೀವು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಿಮಗೆ ನಿಮ್ಮ ತಂಡಕ್ಕೆ ಸಲ್ಲಿಸಿ ನನ್ನ ಮಾತನ್ನು ಗದಗ ಜಿಲ್ಲೆಯ ಪ್ರಥಮ ಮಹಿಳಾ ಆಟೋ ಡ್ರೈವರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ದಿಕ್ಕಲ್ಲ ಸಫಲೆ ಎಂದು ಎತ್ತಿ ತೋರಿಸಿದ ದಿಟ್ಟ ಮಹಿಳೆ ರೇಖಾ ಹುಲ್ಲೂರು. ಖುಷಿ ಗುಡ್ಡಿಮಟ್ಟಿ. ಬೆಳಗ್ಗೆ ನಮ್ಮ ಸರ್ ಫೋನ್ ಮಾಡಿದ್ರು ನನಗೆ. ಅವರು ರೇಖಾ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಾರ ನಮ್ಮ ಮೇಡಮ್ ಅವ್ರನ್ನ, ಎಷ್ಟೊತ್ತಿದ್ರು ನೀವು ಫ್ರೀ ಮಾಡ್ಕೊಂಡು ಬರಬೇಕಮ್ಮ ಅಂತಂದ್ರು. ಆಯ್ತು ಸರ್ ಬರ್ತೀನಿ ರೀ ಅಂತಂದೆ. ಆಮೇಲೆ ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ರು, ಬರ್ಬೇಕಮ್ಮ ನೀನು ಎಷ್ಟೊತ್ತಿದ್ರು ಸಾಯಂಕಾಲ ಫ್ರೀ ಮಾಡ್ಕೊಂಬಂದು ನೀನು ಏನು ಅನ್ನೋದು ಸನ್ಮಾನ ಮಾಡ್ಕೊಂಡು ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ಬರಬೇಕು ಅಂತಂದ್ರು. ಆಯ್ತು ರೀ ಮೇಡಮ್ ಬರ್ತೀನಿ ಅಂತಂದೆ. ಯಾಕಂದ್ರೆ ಇವತ್ತು ನಾನು ಸಂಡೇ ಆಟೋ ಓಡಿಸೋಕೆ ಹೋಗಲ್ಲ. ಯಾಕಂದ್ರೆ ವಾರನೂ ಬೆಳಗ್ಗೆ ಮಾರ್ನಿಂಗ್ ಬಿಟ್ಟಂದ್ರೆ ಸಾಯಂಕಾಲ 7:30 8 ಗಂಟೆ ಸುಮಾರು ರಾತ್ರಿ ಮನೆಗೆ ಬರೋದು. ಹಂಗಾಗಿ ನಾನು ಸಂಡೇಗೊಂದು ಸುಟಿನೇ ಮಾಡಿಬಿಟ್ಟಿರ್ತೀನಿ. ಇವತ್ತು ಆಯ್ತು ರೀ ಮೇಡಮ್ ಮನೆಯಾಗ ಇರ್ತೀನಿ ರೀ ಬರ್ತೀನಿ ಅಂತ ಹೇಳ್ಕೊಂಡು ಟೈಮ್ ಫ್ರೀ ಮಾಡ್ಕೊಂಡು ಮೇಡಮ್ ಅವ್ರಿಗೆ ಹೇಳಿದ್ದಕ್ಕೆ ತಕ್ಷಣ ನಾನು ಬಂದೀನಿ. ಆಮೇಲೆ ನಮ್ಮ ಸರ್ನ ಬಾಮ ಅಂತ ಹೇಳಿದ ತಕ್ಷಣ ಬಂದ್ಬಿಟ್ಟು ನನಗೆ 2 ಜನ ಮಕ್ಕಳು ಸಡನ್ಲಿ ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು BP ಹೋಗಿ ಸಡನ್ಲಿ ತೀರ್ಕೊಂಡ್ರು. ಅವ್ರು ತೀರ್ಕೊಂಡು ಇವಾಗ 3 ವರ್ಷ ಆಯಿತು. ನನ್ನ ಮಗಳಿಗಿರೋದು ಒಬ್ಬಾಕಿಗೆ ಸಕ್ಕರೆ ಕಾಯಿಲೆ, ಒಬ್ಬ ಮಗ ಇರೋದು ಅವನು ಮಂಗಳೂರಿನಾಗ ಹಾಸ್ಟೆಲಲ್ಲಿ ಓದಕ್ಕಿದ್ದೀನಿ. ನನಗೆ ಯಾಕಪ್ಪ ಅಂತಂದ್ರೆ ಏನು ಮಾಡ್ಬೇಕಂತಂತೂ ಗೊತ್ತಾಗಲಿಲ್ಲ. ಈಗಿನ ಕಾಲದಾಗ ಹೆಣ್ಮಕ್ಳು ಹೊರಗೆ ಬಂದು ದುಡಿಯೋಕೆ ಹೆದರ್ತಾರೆ, ಯಾವ ಥರ ಏನಂತೇಳಿ ಅಂಜುತ್ತಾರೆ. ಯಾಕಂದ್ರೆ ಹೊರಗೆ ಜನ್ರೇಷನ್ ಸರಿ ಇಲ್ಲ. ಹಂಗಂತೇಳಿ ನಾನು ಏನು ಮಾಡ್ಬೇಕಪ್ಪ ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರು ಸಡನ್ಲಿ ಡೆತ್ ಆಗೋದ ಕಾರಣಕ್ಕೆ ಹೆಂಗೆ ಮಕ್ಕಳು ಸಲ್ಲಬೇಕು, ಯಾವ ಥರ ಜೀವನನಾಗ ನಿಭಾಯಿಸ್ಬೇಕು, ಮನೆ ಬಿಟ್ಟು ಹೊರಗೆ ಬಂದಂತೇಳಿ ಆ ಥರ ಮಾನಸಿಕವಾಗಿ 2 ತಿಂಗಳ ನಮ್ಮ ಮನೆ ಗುಡಿಸ್ಕೊಂಡು ಕೂತಿದ್ದೆ. ಯಾಕಂದ್ರೆ ನಮ್ಮ ಮನೆಯವ್ರು ಸಾಯಂತ ಏಜ್ ಅಲ್ಲ, ಅವ್ರು ಬರೀ 31, ನಂಗೆ 30 ಏಜ್, 1 ವರ್ಷ ಬರ್ಕ್. ಸಡನ್ಲಿ ತೀರ್ಕೊಂಡಿದ್ದಕ್ಕೆ ನಾನು 2 ಮಕ್ಕಳು ಕಟ್ಕೊಂಡು ಜೀವನ ಮಾಡ್ಬೇಕಂತಂದ್ರೆ ದಿಟ್ಟತನವಾಗಿ ಧೈರ್ಯ ತಗೊಂಡು ನಾ ಯಾವುದಕ್ಕೂ ಹಂಚಬಾರ್ದಲ್ಲಪ್ಪ. ಯಾಕಂತಂದ್ರೆ ಅವ್ರು ಸತ್ತನಂತೇಳಿ ಮನೆ ಕುತ್ಕೋಲಿಲ್ಲ, ಯಾವುದಕ್ಕೂ ಹಂಚಬಾರ್ದು. ನಾನು ಮನೆ ಕುತ್ಕೊಂಡ್ರೆ ನನ್ನ ಮಕ್ಳಿಗೆ ಯಾರು ನೋಡಲ್ಲ ಅಂತೇಳಿ ಇತ್ತಾಗ ಅತ್ತಿ ಮಾವ ಮೈದುಗಳಿಗೆ ಯಾರಿಗೂ ಬಾರಾಗಿಲ್ಲ, ಈ ಕಡೆ ತವ್ರ ಮನೆಗೆ ಹತ್ತಂಗಿಯರಿಗೆ ತಾಯಿಗಳಿಗೂ ಬಾರಾಗಿಲ್ಲ. ನನ್ನ ಮಕ್ಳು ಕಟ್ಕೊಂಡು ನನ್ನ ಗಂಡ ಓಡಿಸೋ ಗಾಡಿನ ನಾ ಯಾಕೆ ಓಡಿಸ್ಬಾರ್ದು ಅಂತೇಳಿ 4 ದಿನ ನಾ ಕಲ್ತ 5ನೇ ದಿನಕ್ಕೆ ನಾನು ಟ್ರಾಫಿಕ್ ತೊಗೊಂಡು ನಾ ಗಾಡಿ ಓಡ್ಸಕ್ಕೆ ಬಂದೆ. ಆಮೇಲೆ ನನ್ನ ಅಣ್ಣ ತಮ್ಮರು ಎಲ್ಲರೂ ನನಗೆ ಸಾಥ್ ಕೊಟ್ಟರು. ಆಮೇಲೆ ನಮ್ಮ ಪೊಲೀಸರು ಸಿಬ್ಬಂದಿಗಳು ಎಲ್ಲರೂ ನನಗೆ ಸಪೋರ್ಟ್ ಅದಾರ. ಆಮೇಲೆ ನನಗೆ ಎಲ್ಲಿ ಹೋದ್ರೂ ನನಗೆ ಸಾಥ್ ಪ್ರೋತ್ಸಾಹ ಕೊಡ್ತಾರೆ. ಆಮೇಲೆ ನಮ್ಮ ಇಡೀ ನಮ್ಮ ಹತ್ತಂಗಿಯರಾತು, ನಮ್ಮ ಎಲ್ಲ ಮಹಿಳಾ ಸಿಬ್ಬಂದಿಗಳಾಯ್ತು, ಅವರೆಲ್ಲರೂ ನೀವು ಮುಂದೆ ಬರಬೇಕು, ನೀವು ಮುಂದೆ ಬೆಳಿಬೇಕು, ನಮ್ದು ಇದೊಂದು ಆಸೆ ಅಂತೇಳಿ ಕೋರ್ತಾರಲ್ಲ, ಆ ಅದಕ್ಕಿಂತ ಮಿಕ್ಕಿನಾಗ ಯಾವುದೂ ಬೇಡ ಇಷ್ಟ ಹೇಳ್ತಾರಲ್ಲ, ಇದೊಂದೇ ಸಾಕು ನನಗೆ. ಯಾಕಂದ್ರೆ ಈಗಿನ ಕಾಲದಾಗ ಹೆಣ್ಮಕ್ಳು ಗಂಡ ಸತ್ತಾನ, ನಮ್ಗೆ ದುಡ್ದು ಹಾಕೋರು ಯಾರಿಲ್ಲ, ನಮ್ಗೆ ಮನ್ಯಾಗ ಹಿಂಗ ಟಾರ್ಚರ್ ಅಂತ ಹೇಳ್ತಾರೆ. ಯಾವುದೋ ಕಾರಣಕ್ಕೂ ನಮ್ಮ ಅಕ್ಕಂಗಿಯರಿಗೆ ಹೇಳಕ್ಕೊಂದು ಇಷ್ಟಪಡ್ತೀನಿ, ಮನ್ಯಾಗ ಯಾವುದೋ ಥರ ಕಷ್ಟ ಬಂದ್ರು ದುಡ್ಡು ತಿನ್ನಬೇಕು, ನಾವು ಸಿದ್ಧವಾಗಿ ಮನೆ ಬಿಟ್ಟು ಹೊರ ಬಂದು ನಾವು ಸಾಧಿಸಿ ತೋರಿಸ್ತೀವಿ ಅಂತೇಳಿ ಅದು ನನ್ನಿಂದ ಕಲಿಬೇಕು. ನಾನು ಅದು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀನಿ ಅಂತ ಇಷ್ಟ ಹೇಳ ನಾವು ಒಂದು ಏನು ತಿಳ್ಕೋಬೇಕು ಅಂತಂದ್ರೆ, ಮನುಷ್ಯ ಸಾಧನೆಯನ್ನು ಮಾಡಿದ ಅಂತಂದ್ರೆ ಆ ಸಾಧನೆ ನಮಗಷ್ಟೇ ಅಲ್ಲ, ಅದು ಇಡೀ ಜಗತ್ತನ್ನೇ ಆ ಸಾಧನೆಯನ್ನು ಗುರುತಿಸ್ತದೆ ಅನ್ನೋದಕ್ಕೆ ಎಸ್ ಜಾನಕಿ ಅಮ್ಮನವರೇ ನಮಗೊಂದು ಉದಾಹರಣೆ. ಯಾಕೆ ಅಂತಂದ್ರೆ, ನಮ್ಮ ಹಿರೇಗೌಡರು ಮೇಡಮ್ ಅವ್ರಿಗೂ ಜಾನಕಮ್ಮನವ್ರಿಗೆ ಏನೂ ಸಂಬಂಧ ಇಲ್ಲ, ರಕ್ತ ಸಂಬಂಧನೂ ಇಲ್ಲ, ದೂರದ ಸಂಬಂಧನೂ ಇಲ್ಲ. ಪರಂತು ಇಷ್ಟೆಲ್ಲ ಖರ್ಚು ಮಾಡಿ ಅವರ ಹೆಸರಿನ ಮೇಲೆ ಒಂದು ಸ್ವರನಮನ ಕಾರ್ಯಕ್ರಮ ಮಾಡ್ತಾರ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಗಾನ ವಿದ್ಯೆ. ಇವತ್ತು ನಾವು ಪಂಡಿತ್ ಪುಟ್ಟರಾಯ ಜಡ್ಜ್ ಅವರನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಗುರುತಿಸ್ತಾರ ಅಂತಂದ್ರೆ ಅದಕ್ಕೆ ಕಾರಣ ಅವರಲ್ಲಿರ್ತಕ್ಕಂಥ ಗಾನ ವಿದ್ಯೆ.
ಅಂಥ ವಿದ್ಯೆಯ ಒಂದು ಸಾಧನೆಯನ್ನು ಅವರು ನೋಡ್ರಿ 48,000 ಹಾಡು 17 ಭಾಷೆಗಳೊಳಗೆ ನಮಗೆ ಕನ್ನಡ ಒಂದು ಸರಿಯಾಗಿ ಮಾತಾಡಕ್ಕೆ ಬರುವತ್ತು ಇನ್ನೋವರೆಗೂ. ಹೌದಲ್ರಿ? ಕನ್ನಡನೇ ನಾವು ಸರಿಯಾಗಿ ಮಾತಾಡೋದಿಲ್ಲ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇಲ್ಲೇ ಅದಾರಿ, ಗದಗ ಜಿಲ್ಲಾದವರು. ಅಂದ್ರೆ ಪದ ಕ್ರಮಬದ್ಧವಾಗಿತ್ತು ಅಂತಂದ್ರೆ ಅದಕ್ಕೊಂದು ಲೋಪದೋಷ ಅನ್ನೋದು ಇರುವುದಿಲ್ಲ. ಹಾಗಾಗಿ ಅಂಥ ಜಾನಕಿ ಅಮ್ಮನವರು ಗೌಡ್ರು ಸಿನಿಮಾ ತಗೊಂಡ ಕಥೆ ಹೇಳಿದೆ. ನಾನು ಕೇಳಿ ಗಾಬರಿ ಹೇಳಿದೆ. ನಾನು ದಿವ್ಸಕ್ಕೆ 3 ಸಿನಿಮಾ ಅಂದ್ರೆ ನಾನು ಹಂಗಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಜಗತ್ತಿನೊಳಗೆ ಲೋಕಾನುಭವ ಆಗಬೇಕು ಅಂತಂದ್ರೆ ಒಂದು ಸಂಚಾರ ಮಾಡ್ಬೇಕಂತ, ಜಗತ್ತು ಸಂಚಾರ ಮಾಡ್ಬೇಕು. ಇಲ್ಲ ಏನಂತಾರಲ್ಲ, ಕೋಶ ಓದು ಇಲ್ಲ ದೇಶ ತಿರುಗು ಅಂತ ಒಂದು ಅಭಿರುಚಿಯನ್ನು ಇಲ್ಲಿ ಬಹಳಷ್ಟು ಮಂದಿಗೆ ಹಾಡಲಿಕ್ಕೆ ತಯಾರಾಗಿದ್ದಾರೆ. ಬೆಂಕಪ್ಪ ಸರ್ ಹೇಳಿದಂಗೆ ಹಾಡಬೇಕಾದ್ರೆ ನಿಮ್ಮ ಮುಖಗಳು ಬದಲಾಗ್ತವೆ, ಮಾತನಾಡುವಾಗ ನಿಮ್ಮ ಮುಖಗಳು ಬದಲಾಗ್ತವೆ ಅಂತ ಹೇಳಿದರು. ಹಾಡಿನೊಳಗೆ ಅವ್ರು ಇನ್ನೊಂದು ಉದಾಹರಣೆ ಕೊಟ್ಟರು ನಿಮ್ಗೆ. ಏನು? ಶಿಶು, ಪಶು, ಫಣಿ ಅಂತೇಳಿ. ಅದು 100ಕ್ಕೆ 100 ಸತ್ಯ. ಚಿಗರಿ ಅನ್ನತಕ್ಕಂಥದ್ದು ನೀವು ಜಿಂಕೆ ಅಂತೀವಲ್ಲ, ಅದು ನಾದಕ್ಕೆ ಲಘು ಮರಳಾಗಿಬಿಡುತ್ತೆ. ಹಾವು ಅಷ್ಟೇ. ಒಂದು ಹಾವು ಹಿಡಿಬೇಕು ಅಂತಂದ್ರೆ ಹಾವಾಡಿಗೆ ಅದನ್ನು ನುಡಿಸಿದಾಗ ಅದು ಹಾವು ತನ್ನನ್ನು ತಾನು ಮರಿತದಂತ. ಇನ್ನು ಮನುಷ್ಯ ನಾವು ಎಲ್ಲ ಜ್ಞಾನ ಇರ್ತಕ್ಕಂಥವ್ರು ಮರಿಲಿಕ್ಕೆ ಅಸಾಧ್ಯನ? ಎಷ್ಟೇ ಕಷ್ಟ ದುಃಖ ನೋವು ಇದ್ರೂ ಸಹಿತ ಒಂದು ಇಂಪಾದ ಹಾಡು ಕೇಳಿದ್ವಿ ಅಂತಂದ್ರೆ, ಹಾಡು ನಮಗೆ ಎಷ್ಟರ ಮಟ್ಟಿಗೆ ತಿಳಿತದೋ ಗೊತ್ತಿಲ್ಲ, ಹಾಡು ಸರಿನೋ ತಪ್ಪೋ ಅದು ಗೊತ್ತಿರೋದಿಲ್ಲ. ಆದ್ರೆ ಹಾಡು ಆಡ್ತಕ್ಕಂಥ ಧ್ವನಿ ನಾದ ಇರ್ತದಲ್ಲ, ಅದಕ್ಕೆ ಈ ಜಗತ್ತು ನಾದಮಯ ಅಂತ ಕರೀತಾರೆ. ಈ ಜಗತ್ತು ಹುಟ್ಟಿದ್ದೇ ಮೊದಲನೇಗೆ ಏನು? ನಾದ. ಅದಕ್ಕೆ ನಾದ ಬ್ರಹ್ಮ ಅಂತಲೂ ಕರೀತಾರೆ. ಓಂ ಅನ್ನುವಂಥ ಒಂದು ಶಬ್ದದಿಂದ ಈ ಜಗತ್ತು ನಿರ್ಮಾಣ ಆಗ್ಯದಂತ ಪುರಾಣ ಶಾಸ್ತ್ರ ಇತಿಹಾಸಗಳು ಹೇಳ್ತಾವೆ. ಹಾಗಾಗಿ ಅಂಥ ಜಾನಕಿ ಅಮ್ಮನವರ ಸ್ವರ್ಣಮನ ಕಾರ್ಯಕ್ರಮದ ಜೊತೆಗೆ ಅವರು ಏನು ಗುರುತಿಸಿದ್ದಾರೆ ಅಂತಂದ್ರೆ, ನಮ್ಮ ರೇಖಾ ಹೆಸರು ಹೇಳಿದರು ಹುಲ್ಲೂರು. ಇವತ್ತು ನೀವು ಯಾರಾದರೂ ಇಷ್ಟು ಧೈರ್ಯ ಮಾಡಿ ಆಟೋ ಓಡಿಸ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಾಳೆ ಒಬ್ಬ ಹೆಣ್ಣುಮಗಳು ಅಂತಂದ್ರೆ, ನಿಜವಾಗಲೂ ಪುರುಷರಾಗಿರ್ತಕ್ಕಂಥವ್ರು ಇದನ್ನು ನೋಡಿ ಕಲಿಬೇಕಾಗ್ಯದ. ಯಾಕಂದ್ರೆ ಭಾಳಷ್ಟು ಯುವಕರು ಇವತ್ತು ದುಡ್ಲೆಕ್ಕನ ತಯಾರಿಲ್ಲ. ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಅಡ್ಡಾಡ್ತಾವ, ಚೀಟ್ ಹಿಡ್ಕೊಂಡು ಏನಾದ್ರು ಎಷ್ಟಾದ್ರು ಹಾಕ್ತಾರಲ್ಲ, ಅವ್ನು ಹಾಕೊಂತ ಅಡ್ಡಾಡ್ತಾವಲ್ಲ, ಹೊರತಾಗಿ ದುಡ್ಯಕ್ಕೆ ತಯಾರಿಲ್ಲ. ನೀವೆಲ್ಲ ಟಿ ವಿ ಒಳಗೆ ಪೇಪರ್ನೊಳಗೆ ನೋಡ್ತೀರಿ, ಎಷ್ಟೋ ಮಕ್ಕಳು ತಂದೆ ತಾಯಿ ₹100 ಕೊಲೆ ಆದ ಉದಾಹರಣೆ ಇದ್ದಾವೆ. 2 ಮಕ್ಕಳನ್ನು ಕಟ್ಟಿಕೊಂಡು ಆಟೋ ಓಡಿಸ್ತಾಳ ಅಂತಂದ್ರೆ ನಿಜವಾಗಲೂ ಆ ಹೆಣ್ಮಗಳು ಪುರುಷನ ಒಂದು ಶಕ್ತಿಯನ್ನು ಪಡೆದು ತನ್ನ ಜೀವನವನ್ನು ಸಾಗಿಸ್ತಾಳ ಸ್ವಾವಲಂಬನೆಯಾಗಿ ಅಂತಂದ್ರೆ, ಒಬ್ಬ ಆದರ್ಶ ಹೆಣ್ಣು ಮಗಳಾಗಿ ಬದುಕ್ತದ ಅಂತಂದ್ರೆ ನಾವೆಲ್ಲರೂ ಅದನ್ನು ನೋಡಿ ಕಲಿಬೇಕು. ಅಂಥ ತಾಯಿಗೆ 10,000 ರೂಪಾಯಿ ಅಥವಾ ಶಿಕ್ಷಣದ ಒಂದು ವೆಚ್ಚವನ್ನು ನಮ್ಮ ಮೇಡಮ್ ಅವರು ಎಲ್ರಿಗೂ ಕೊಡೋದು ಗೊತ್ತಾಗೋದಿಲ್ಲ. ಮತ್ತು ಶ್ರೀಮಂತರಿದ್ದವರೆಲ್ಲರೂ ಕೊಡ್ತಾರೆ ಅಂತ ಅನ್ನೋಕ್ಕಾಗಲ್ಲ. ಕೊಡುವಂಥ ಶ್ರೀಮಂತಿಗೆ ಮನಸ್ಸು ಬೇಕು. ಮತ್ತು ಹಂಗಂತೇಳಿ ಇಲ್ಲಿ ಯಾರು ಕೊಡೋರಿಲ್ಲ ಅಂತ ಅನ್ಕೋಬೇಡ್ರಿ. ಒಬ್ಬೊಬ್ಬರು ಒಂದೊಂದು ರೂಪದಿಂದ ಒಂದೊಂದು ಕಾರ್ಯಕ್ಕೆ ಕೊಡುತ್ತಿರ್ತಾರೆ. ಅಂಥ ಒಂದು ವ್ಯಕ್ತಿಗಳಲ್ಲಿ ನಮ್ಮ YR ಮೇಡಮ್ ಅವರು, ಹಿರೇಗೌಡ ಮೇಡಮ್ ಅವರು ಒಳ್ಳೆ ಒಂದು ಕೆಲಸಕ್ಕೆ, ಶಿಕ್ಷಣಕ್ಕಾಗಿ ಆ ಮಕ್ಕಳ ಒಂದು ಬೆಳವಣಿಗೆಗಾಗಿ ಕೊಡ್ತಾ ಇದ್ದಾರಲ್ಲ, ಆ ಮಕ್ಕಳು ಆ ಹಣವನ್ನು ತೆಗೆದುಕೊಂಡು ನಾಳೆ ಅವರು ಏನು ಒಂದು ವಿದ್ಯೆ ಕಲಿತು ದೊಡ್ಡ ದೊಡ್ಡ ವ್ಯಕ್ತಿಯಾಗಿ ಅವರ ಒಂದು ಏನು ಸ್ಮರಣೆ ಒಳಗೆ ಅವರು ಬದುಕ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ ಹಾಡಿಗಾಗಿ ಕಾಯ್ತಾ ಇದ್ದೀರಿ. ಹಾಡ್ರಿ. ದಯವಿಟ್ಟು ಜಾನಕಮ್ಮನವ್ರು ಏನು ಭಾವಗೀತೆ ಅಥವಾ ಭಕ್ತಿಗೀತೆ ಹಾಡಿದ್ದಾರೆ, ಜಾಸ್ತಿ ಅವನ್ನ ಹಾಡ್ರಿ ಒಂದಿಷ್ಟು ಆದಷ್ಟು. ಒಂದು ಏನಂತಂದ್ರೆ ವೇಷಗಳ ಬಗ್ಗೆ ಹೇಳಿದ್ರೆ ನಮ್ಗೆ ವಿವೇಕಾನಂದ ಗೌಡ ಪಾಟೀಲ್ ಹಿಂದಿನ ಸಿನಿಮಾಗಳು ಹೆಂಗಿದ್ವು ಅಂತಂದ್ರೆ ಲಂಗ ದಾವಣಿ ಹಾಕ್ತಿದ್ರು. ಪುಣ್ಯಕ್ಕೆ ಇವತ್ತು ನೀವು ಎಲ್ಲರೂ ಸೇರಿ ಉಟ್ಕೊಂಡ್ಬಂದಿರಿ. ನಿಮ್ಗೆ ಎಲ್ಲರಿಗೂ ಧನ್ಯವಾದ. ಒಂದು ನೀವ ಚಪ್ಪಾಳೆ ಕಟ್ಕೊಂಡ್ಬಿಡಿ. ಯಾಕಂತಂದ್ರೆ ಪರಿಸ್ಥಿತಿ ಹಂಗಿಲ್ಲ. ಇವತ್ತಿನ ಸಿನಿಮಾ ಅವ್ರು ಹೇಳಿದರು, ಸಿನಿಮಾ ನೋಡಿ ವೇಷಭೂಷಣ ಬರ್ತಾವಂತೇಳಿ. ಇವತ್ತಿನ ಸಿನಿಮಾ ನೋಡಿಬಿಟ್ರಂತೂ ನಾವು ಹೇಳಕ್ಕ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ, ಸಾಹಿತ್ಯ, ಪರಂಪರೆ ಅದು ಎಲ್ಲಿ ಹೋಗ್ಯದೋ ಏನೋ ದೇವ್ರಿಗೆ ಗೊತ್ತು. ಹೌದಲ್ರಿ? ನೋಡ್ತಿರಲ್ಲ ನೀವು. ಮತ್ತು ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ಮ ಸ್ವಾತಂತ್ರ್ಯ ಅಂತೇಳಿ ಹಂಗೂ ಹೇಳಂಗಿಲ್ಲ. ಹೌದಲ್ರಿ? ಹಾಗಾಗಿ ಎಲ್ಲದಕ್ಕೂ ಒಂದು ಮಹತ್ವ ಇರ್ತದೆ.
ಆ ಆಚರಣೆಗಳನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳೋದ್ರ ಮೂಲಕ ನನ್ನ ಎರಡು ಮಾತುಗಳನ್ನು